ಮಾಡ್ಲಿಕತ್ತೀರಿ? ಆರ್ ಯು ಇನ್ ಲವ್? ನೀವ್ ಯಾರನ್ನ ಇಷ್ಟ ಪಡ್ತಿರಲ್ಲ ಅವ್ರನ್ನ ಮದ್ವೆ ಆಗ್ಬೇಕಾ? ಭಗವಂತನ ಷೋಡಶ ರೂಪಗಳನ್ನ ಚಿಂತನೆ ಮಾಡ್ಬೇಕಾದ್ರೆ ಶ್ರೀಧರ ಪ್ರಿಯ ಸಂಗಮೆ ಅಂತ ತಿಳಿಸ. ಹೀಗಾಗಿ ಶ್ರೀಧರನ ಈ ಮಂತ್ರವನ್ನ ಹೇಳೋದ್ರಿಂದ ನಿಮ್ಮ ಪ್ರೀತಿಯಲ್ಲಿ ನೀವು ಜಯ ಗಳಿಸಿರಿ. ಗಂಡ ಹೆಂಡತಿ ಪ್ರೀತಿಯಿಂದನೇ ಇದ್ದೀರಿ, ಅದ್ರ ಕಾನ್ವರ್ಸೇಷನ್ ಮಾತಾಡ್ಲಿಕ್ಕೆ ಶುರು ಮಾಡಿದಾಗ ಪಾರ್ಕ್ ಆಗ್ಲಿಕ್ಕತ್ತದ. ನನಗ ಇನ್ನ ಮದುವೆ ಆಗ್ಬೇಕು ಅಥವಾ ಇವನ್ನ ಮದುವೆ ಆಗ್ಬೇಕು ಅನ್ನೋದು ನಿಮ್ ಮನಸ್ಸೊಳಗದನ. ಎಲ್ಲ ತರಹದ ಪ್ರೀತಿಯ ವಿಷಯಗಳ ಅನುಕೂಲತೆಗಳಿಗಾಗಿ ಮನಸ್ಸಿನ ಮಾತು ಸುಮಧುರ ಆಗ್ಬೇಕು ಅಂತಂದ್ರ ಸ್ಥಿತಿಕರ್ತನಾದಂತಹ ವಿಷ್ಣುವಿನ ಸ್ಮರಣೆ ಮಾಡ್ಬೇಕು. ಸ್ಥಿತಿಕರ್ತನಾದಂತಹ ವಿಷ್ಣುವಿನ ನಾಮಗಳಲ್ಲಿ ಶ್ರೀಧರನ ರೂಪವು ಒಂದು. ಅಂತಹ ಶ್ರೀಧರ ರೂಪವನ್ನ ಸ್ಮರಣೆ ಮಾಡೋದ್ರಿಂದ ಪ್ರೀತಿಯಲ್ಲಿ ಪ್ರೇಮದಲ್ಲಿ ಯಶಸ್ಸನ್ನ ಕಾಣುತ್ತೆ. ಗಂಡ ಹೆಂಡತಿ ನಡುವ ವಿರಸ ಆಗುದಿಲ್ಲ, ಸಾಮರಸ್ಯವೋ ಸಾಮರಸ್ಯ. ಇನ್ನು ಪ್ರೇಮಿಗಳಿದ್ರೆ, ಲವರ್ಸ್ ಇದ್ರ ಪ್ರೀತಿ ಇನ್ನೂ ಹೆಚ್ಚ, ಅವರನ್ನೇ ಮದುವೆ ಆಗ್ತಿರಿ. ಹಂಗಿದ್ರ ಯಾವ ಆ ನಾಮ, ಯಾವ ಒಂದು ಸ್ತೋತ್ರ ನಮ್ಮ ಪ್ರೀತಿಯನ್ನ ಪಡ್ಕೊಳ್ಳಿಕ್ಕೆ, ಇನ್ನು ನಮ್ಮ ಪ್ರೀತಿಯನ್ನ ಬಲಪಡಿಸ್ಕೊಳ್ಳಿಕ್ಕೆ, ಇನ್ನಷ್ಟು ಹೆಚ್ಚಿಸ್ಕೊಳ್ಳಿಕ್ಕೆ ಏನ್ ಮಾಡ್ಬೇಕು ಅಂತಂದ್ರೆ ಕೇಳ್ರಿ. ಗಂಗಾಪುತ್ರರಾದಂತಹ ಭೀಷ್ಮರು ಮಹಾಭಾರತ ಯುದ್ಧ ಪರ್ವದಲ್ಲಿ ಶರಶಯ್ಯದ ಮೇಲೆ ಅಂದ್ರೆ ಬಿಲ್ಲಿನ ಬಾಣಗಳ ಮೇಲೆ ಮಲ್ಕೊಂಡಾಗ ವಿಷ್ಣುವಿನ ಸಹಸ್ರನಾಮವನ್ನ ಚಿಂತನೆ ಮಾಡ್ತಾರೆ. ಅದ್ರೊಳಗೆ ಬರುವಂತಹ ಶ್ರೀಧರ ರೂಪದ ಚಿಂತನೆಯನ್ನ ಮಾಡೋದ್ರಿಂದ ನಮ್ಮ ಪ್ರೀತಿ ಸಫಲ. ಬರೀ ಹಂಗಂದ್ರೆ ಆ ಶ್ಲೋಕವನ್ನ ಹೇಳೋಣ. ಶ್ರೀಧರ ಶ್ರೀಕರ ಶ್ರೇಯ ಶ್ರೀಮಾನ್ ಲೋಕಾತ್ರಯಾಶ್ರಯ. ಮತ್ತೊಮ್ಮೆ ಈ ಮಂತ್ರವನ್ನ ಹೇಳಿಕತ್ತೀನಿ. ಶ್ರೀಧರ ಶ್ರೀಕರ ಶ್ರೇಯ ಶ್ರೀಮಾನ್ ಲೋಕತ್ರಯಾಶ್ರಯ. ಈ ಮಂತ್ರವನ್ನ ಹೇಳೋದ್ರಿಂದ ಮೂರು ಲೋಕಕ್ಕೆ ಒಡೆಯನಾದಂತಹ ವಿಷ್ಣುವಿನ ಸ್ಮರಣೆ ಮಾಡ್ತೇವೆ. ವಿಷ್ಣುವಿನ ಶ್ರೀಧರ ರೂಪದಲ್ಲಿರುವಂತಹ ಈ ಒಂದು ಶ್ಲೋಕವನ್ನ ಹೇಳೋದ್ರಿಂದ ಮೂರು ಲೋಕಕ್ಕೆ ಆಶ್ರಯವನ್ನ ನೀಡಿದಂತಹ ವಿಷ್ಣುವಿನ ಶ್ರೀಧರ ನಾಮದ ಈ ಸ್ಮರಣೆ ಮಾಡೋದ್ರಿಂದ ನಮಗೆ ಪ್ರೀತ್ಯಾಸ್ಪದರಾದಂತಹ ಅಥವಾ ನಮ್ಮನ್ನ ಪ್ರೀತಿಸುವವರ ಆಶ್ರಯದಲ್ಲಿ ನಾವಿರ್ತೀವಿ, ಅಥವಾ ನಮ್ಮ ಆಶ್ರಯಕ್ಕೆ ಪ್ರೀತ್ಯಾಸ್ಪದರು ಬರ್ತಾರೆ ಅನ್ನೋದೇ ಈ ಒಂದು ಶ್ಲೋಕದ ತಾತ್ಪರ್ಯ. ಈ ಶ್ಲೋಕವನ್ನ ತಪ್ಪದೆ ನಿಮ್ಮ ಪ್ರೀತ್ಯಾಸ್ಪದರ ಜೊತೆ ಮಾತನಾಡೋಕ್ಕಿಂತ ಮುಂಚೆ ಇದನ್ನ ಹೇಳಿದ್ರಿ ಅಂತಂದ್ರ ಯಾವ ಒಂದು ಬಿರುಕುಂಟಾಗಲ್ಲ, ಸಾಮರಸ್ಯ ಉಂಟಾಗ್ತದೆ, ಇನ್ನಷ್ಟು ಪ್ರೀತಿ ಹೆಚ್ಚಾಗ್ತದೆ. ಇನ್ನೂ ಹೆಚ್ಚಿನ ಮಾಹಿತಿಗಳಿಗಾಗಿ ನನ್ನ ಚಾನೆಲ್ ಅನ್ನ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ, ವಂದನೆಗಳು.